ಕಳ್ಕೊಳ್ಳಿ ಲೌಡೆ ಕೇಬಲ್ ನೀನ್ ನಮ್ಮ ಮಗನ್ ಕರ್ಕೊಂಡೋಗಿರೋದು ಅರ್ಥ ಆಗಿಲ್ವಾ? ನೀನ್ ಯಾವ್ದ್ರ ಕಾಸು ಕೇಳ್ತಿದ್ಯಾ? ಆ ಹುಡುಗಂದು ಆ ಹುಡುಗ ಯಾರು? ನಿಮ್ ಮಗ. ಮತ್ತೆ ಕಾಸು ಯಾರು ಕೊಡ್ಬೇಕು? ನಾನ್ ನಿನಗ್ ಕೊಡ್ಬೇಕು. ಇವಾಗ ಅರ್ಥ ಆಯ್ತಾನೆ? ಕಳ್ಸು ಕಾಸು. ಒಂದ್ ನಿಮಿಷ, ನಾನು ನಿಮ್ ಮಗನ್ ಬದ್ಲು ಕಾಸು ಕೇಳ್ತಾ ಇದೀನಿ. ಸೊ ಮಗು ಯಾರ ಹತ್ರ ಇರುತ್ತೆ ಅವ್ರು ಕಾಸು ಕೊಡ್ತಾರೆ. ಮತ್ ಮಗು ಯಾರ ಹತ್ರ ಐತೆ? ನನ್ನ ಹತ್ರ ಐತೆ. ಮತ್ ಕಳ್ಸೋ ಕಾಸು. ಓಯ್ ಓಯ್, ನಾನ್ ಕಿಡ್ನಾಪರ್, ನನಗ್ ತಾನೇ ಕಾಸು ಸಿಗ್ಬೇಕು. ಅದ್ಯಾವಾಗ? ನಿನ್ ಮಗ ಕಿಡ್ನಾಪ್ ಆದಾಗ. ಓ ಹೌದು. ಅಮ್ಮ ನಾನೊಂದ್ ಹೇಳ ಮಗನೇ, ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತದ್ಯಲ್ಲ, ನಾನು ಯಾವ್ದಾರು ಹುಡುಗಿನ ಕರ್ಕೊಂಡು ಹೋಗ್ತೀನಿ ಅನ್ನೋ ಭಯ ಇಲ್ವಾ? ನಿನ್ನಿಂದ ನಾಯಿ ಬಿಟ್ರೆ ಯಾರು ಓಡ್ ಬರಲ್ವಲ್ಲ ಮಗನೇ? ನಾವು ಯೂಟ್ಯೂಬ್ ಚಾನಲ್ ಇಂದ ದರ್ಶನ್ ಅವರು ಅರೆಸ್ಟ್ ಆದ್ರಲ್ಲ ಸರ್, ಅದ್ರ ಬಗ್ಗೆ ನಿಮ್ದು ಅಭಿಪ್ರಾಯ ಏನಿದೆ ಸರ್? ಸರ್, ದರ್ಶನ್ ಅವರು ಅರೆಸ್ಟ್ ಆಗಿರೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನಂತೂ ಅರೆಸ್ಟ್ ಆಗಿದ್ದೆ, ಇವಾಗ ಬೇಲಲ್ಲಿ ಬಂದಿದ್ದೀನಿ ಸರ್. ಹೌದಾ? ಏನ್ ವಿಷಯಕ್ಕೆ ಅರೆಸ್ಟ್ ಆಗಿದೆ ಸರ್ ನೀವು? ಮನೆಯಲ್ಲಿ ಹೆಂಡತಿ ಜೊತೆ ಜಗಳ ಆಗಿತ್ತು. ಅದೇ ಟೈಮಲ್ಲಿ ನಿಮ್ ತರನೇ ಯಾರೋ ಯೂಟ್ಯೂಬರ್ ಬಂದ್ಬಿಟ್ಟು ಕ್ವಶನ್ ಕೇಳ್ತೀವಿ ಅಂದ್ಬಿಟ್ಟು ತಲೆ ತಿಂತಾ ಇದ್ರು. ಎತ್ಬಿಟ್ಟೆ ಸರ್. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಹಲೋ ಸರ್, ಮಿಸ್ಟೇಕ್ ಆಗಿ ನಾನು ನಿಮ್ಗೆ 10,000 ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದೀನಿ. ಅದೇ ಅವ್ರು ಬೇರೆಯವ್ರು ಕಳಿಸ್ಬೇಕಾಗಿತ್ತು. ಸೊ ಇದೇ ನಂಬರ್ ವಾಪಸ್ ಮಾಡ್ಬಿಡಿ. ಯಾಕೆ ಮಾಡಿದೆ ಗುರು? ಆಲ್ರೆಡಿ ನನ್ನ ಅಕೌಂಟ್ ಅಲ್ಲಿ 20,000 ಮೈನಸ್ ಅಲ್ಲಿ ಐತೆ. ಹೋಯ್ತೀನಿ ಕಾಸು. ಇವಾಗ ಬ್ಯಾಂಕ್ ಅವ್ರು ತೆಂಕೊಂಡ್ಬಿಟ್ಟಿರ್ತಾರೆ. ಕೇಳ್ಬಿಟ್ಟು ಮಾಡ್ಬೇಕು ತಾನೆ? ಯಾ ಭಿಕ್ಷುಕರ ಡೀಟೇಲ್ಸ್ ತಗೊಂಬತ್ತೀರಲ್ಲಿ, ಸ್ವಲ್ಪ ಚೆನ್ನಾಗಿರೋ ತಗೊಂಬರ್ರ. ಹಲೋ, ಏನ ಮಚ್ಚ ಫೋನ್ ಇಲ್ಲ? ದುಬೈಗೆ ಹೋದ್ಮೇಲೆ ಸ್ವಲ್ಪ ಕೆಲ್ಸ ಇತ್ತು ಮಚ್ಚ. ಮತ್ತೆ ಹೆಂಗೈತೆ ದುಬೈ? ಇಲ್ಲೆಲ್ಲ ಹೆವಿ ಟೆಕ್ನಾಲಜಿ ಮಚ್ಚ. ಇಲ್ಲಿ ಹೌದಾ? ಎಷ್ಟೇ ಜೋರಾಗಿ ಮಳೆ ಬರ್ಲಿ 2 ನಿಮಿಷಕ್ಕೆ ಒಂದು ಚೂರು ನೀರ್ ಕಾಣಿಸಲ್ಲ ಇಲ್ಲೆಲ್ಲ. ಮತ್ತೆ ಮಚ್ಚ ಅಲ್ಲೆಲ್ಲ ಹೆಂಗೆ ಮಳೆ ಬಂದ್ರೆ? ಇಲ್ಲೂ ಅಷ್ಟೇ ಮಚ್ಚ, ಸೇಮ್. ಹೌದಾ? ಎಷ್ಟೇ ಜೋರಾಗಿ ಮಳೆ ಬಂದ್ರು 2 ನಿಮಿಷ ರೋಡೇ ಕಾಣಿಸಲ್ಲ. ಅವಾಗ್ಲೇ ನಮ್ ಫ್ರೆಂಡ್ ಹಿಂಗೆ ಸ್ವಿಗ್ಗಿ ಮಾಡ್ತಿದ್ನಾ? ಹೋಯ್ತಾನೆ ಎದೆವರೆಗೂ ನೀರ್ ಬಂದ್ಬಿಟ್ಟೈತೆ. ಅಯ್ಯೋ, ಆಮೇಲೆ ಹಂಗೋ ಅಣ್ಣ ಪರವಾಗಿಲ್ಲ ಅಂತ ಹೋಯ್ತಾನೆ, ಆರ್ಡರ್ ಎಲ್ಲ ಕೇಳ್ಕೊಂಡು ಹೋಗ್ಬಿಟ್ಟೈತೆ. ಆರ್ಡರ್ ಕೇಳ್ಕೊಂಡು ಹೊಂಟೋಯ್ತಾ? ಸರಿ ಹೋಗ್ಲಿ ಅಂತ ಗಾಡಿ ಸೈಡ್ ಹಾಕ್ಬಿಟ್ಟು ಹೆಂಗ ಹೋಗ್ ಕಷ್ಟಪಟ್ಟು ಆರ್ಡರ್ ತಗೊಂಬಂದ. ಇವಾಗ ಗಾಡಿ ಎಲ್ಲ ಕೇಳ್ಕೊಂಡು ಹೋಗ್ಬಿಟ್ಟೈತೆ. ನೋ ಕಾಮೆಂಟ್ಸ್. ಇಲ್ಲ ಸರ್ ಅಂತ ಗಾಡಿ ಸೈಡ್ ಹಾಕ್ಬಿಟ್ಟು ಹೆಂಗ ಹೋಗ್ ಕಷ್ಟಪಟ್ಟು ಆರ್ಡರ್ ತಗೊಂಬಂದ. ಇವಾಗ ಗಾಡಿ ಎಲ್ಲ ಕೇಳ್ಕೊಂಡು ಹೋಗ್ಬಿಟ್ಟೈತೆ. ಆಮೇಲೆ ನೇತ್ರಾವತಿಯಲ್ಲಿ 3 ಸತಿ ಮುಳುಗಿದಾವಲ್ವಾ? ಆ ತರ 100 ಸತಿ ಮುಳುಗಿದ ಗಾಡಿಯಲ್ಲಿ ಸ್ಟಾರ್ಟ್ ಸಿಕ್ಕಿಲ್ಲ. ಮತ್ತೆ ಇವಾಗ 1 ಅವರ್ ಆದ್ಮೇಲೆ ಸಿಕ್ತಪ್ಪ ಇಲ್ಲಿ. ಯಾರ ಗೋಳಿ ಮಕ್ಳು ಗಾಡಿ ಟೈರ್ ಬಿಚ್ಕೊಂಡು ಹೋಗ್ಬಿಟ್ಟು ಅದೇಂಗ ನೀರೊಳಗಡೆ ಬಿಚ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲೆಲ್ಲ ಬಿದೋಗಿರುತ್ತೆ ನೋಡು. ನಾನು ಹಂಗೆ ಅನ್ಕೊಂಡೆಪ್ಪ. ಆದ್ರೆ ನಾವೀಗಿರೋದು ಶಿವಾಜಿನಗರ. ಗಾಡಿ ತೇಳ್ಕೊಂಡ್ ಶಿವಾಜಿನಗರ್ಗೆ ಹೋಗ್ಬಿಡ್ತಾ? ಇಲ್ಲೆಲ್ಲ ಗೊತ್ತಲ್ಲ ನಿಂಗೆ, ಇಂಟರ್ನ್ಯಾಷನಲ್ ಚಾಂಪಿಯನ್ ಲೆವೆಲ್ ಸಿಮ್ಮರ್ಸ್ ಇರೋದಿಲ್ಲಿ. ಏನ್ ಬಸ್ ಕಾಸಿರೋ ಅಂತ ಕಾಂಪಿಟೇಷನ್ ಹೋಗಲ್ಲ ಅಷ್ಟೇ. ಆಕಾಶದಲ್ಲಿ ಗರುಡ ಹಿಡ್ಕೋ ನನ್ ತರಡ ಅಂದಂಗ. ನೀ ಯಾವತ್ತಾದ್ರೂ ಕಾಸು ಬೇಕು ಅಂದ್ರೆ ಮಚ್ಚ, ಒಂದ್ ಪಕ್ಷ ಭಿಕ್ಷೆ ಬೇಡ್ಬಿಡು, ನನ್ನ ಹತ್ರ ಮಾತ್ರ ಕೇಳ್ಬೇಡ. ಈ ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ.